4-5 ಇಯರ್ಸ್ ಬ್ಯಾಕ್ ನಾನು ಸ್ಟಾರ್ಟಿಂಗಲ್ಲೆಲ್ಲ ನನ್ನ ಪಿಂಪಲ್ ಮಾರ್ಕ್ಸ್ ಅದನ್ನೇ ಯೂಸ್ ಮಾಡಿದ್ದು. ಸೊ ಮಾರ್ಕೆಟಲ್ಲಿ ಸಿಗೋವಂಥ ಪ್ರಾಡಕ್ಟ್ಸ್ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಸೊ ಎಂಡ್ ತನಕ ಈ ವಿಡಿಯೋ ನೋಡಿ. ಫ್ಯಾಕ್ಟ್ ಏನು ಅಂತಂದರೆ ಎಲ್ಲರದ್ದು ಅದೇ ಥರ ಸ್ಕಿನ್ ಇರಲ್ಲ ಹೇಳ್ಬೇಕು ಅಂತ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ತಮ್ನೇಲಲ್ಲಿ ನೋಡಿದ್ದೀರಾ ಏನು ಅಂತ, ಹೌ ಟು ಗೆಟ್ ಕೊರಿಯನ್ ಸ್ಕಿನ್ ಕೇರ್, ಕೊರಿಯನ್ ಸ್ಕಿನ್ ಅಂತ. ಸೊ ನಾನಿಲ್ಲಿ ಒಂದು ಹೋಮ್ ಮೇಡ್ ರೆಮಿಡಿನೂ ಹೇಳ್ತೀನಿ ಆ್ಯಂಡ್ ಮಾರ್ಕೆಟಲ್ಲಿ ಸಿಗುವಂಥ ಪ್ರಾಡಕ್ಟ್ಸ್ ಬಗ್ಗೆನೂ ಹೇಳ್ತೀನಿ. ಸೊ ನೀವು ಎರಡನ್ನೂ ಕೂಡ ಟ್ರೈ ಮಾಡ್ಬೋದು. ಟ್ರೈ ಅಂದರೆ ನೀವು ಮನೇಲಿ ಮಾಡ್ಕೊಳ್ಳೋದು ಈಸಿ ಕನ್ವೀನಿಯೆಂಟ್ ಅಂದರೆ ಯು ಕ್ಯಾನ್ ಡೂ ಇಟ್. ಅದ್ರದ್ದು ಹೇಳ್ತೀನಿ ಏನು ಅಂತ. 3 ಮೇನ್ ಇಂಗ್ರೀಡಿಯೆಂಟ್ಸ್ ಇದೆ ಅದು ಹೋಮ್ ಮೇಡ್ ರೆಮಿಡಿದು. ಆ್ಯಂಡ್ ಈ ವಿಡಿಯೋ ಲಾಸ್ಟಲ್ಲಿ ಒಂದು 3 ಪ್ರಾಡಕ್ಟ್ಸ್ ಹೇಳ್ತೀನಿ ಮಾರ್ಕೆಟಲ್ಲಿ ಸಿಗೋದು. ಇದು ಟ್ರಯಲ್ ಆ್ಯಂಡ್ ಟೆಸ್ಟೆಡ್, ನಾನು ಕೂಡ ಯೂಸ್ ಮಾಡಿದ್ದೆ. ಸೊ ನಿಮಗೆ ಅದನ್ನು ಲಾಸ್ಟಲ್ಲಿ ಹೇಳ್ತೀನಿ. ಫಸ್ಟ್ ನಾನು ನಿಮಗೊಂದು ಏನು ಹೇಳಬೇಕು ಅಂದರೆ, ಆಬ್ವಿಯಸ್ಲಿ ಎಲ್ಲರಿಗೂ ಕೊರಿಯನ್ ಸ್ಕಿನ್ ಬೇಕು, ಅದು ಗ್ಲಾಸ್ ಸ್ಕಿನ್ ಬೇಕು ಅಂತ ಎಲ್ಲರೂ ಲೈಕ್ ಒಬ್ಸೆಸ್ಡ್ ಆಗಿದ್ದಾರೆ. ಬಟ್ ಫ್ಯಾಕ್ಟ್ ಏನು ಅಂತಂದರೆ ಎಲ್ಲರದ್ದು ಅದೇ ಥರ ಸ್ಕಿನ್ ಇರಲ್ಲ ಹೇಳ್ಬೇಕು ಅಂತ ಅಂದರೆ. ಇನ್ನೊಂದೇನು ಅಂದರೆ ಕೆಲವೊಬ್ರದ್ದು ಅಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ನಮಗೂ ಹೇಗೆ ಪಿಂಪಲ್ಸ್ ಬರುತ್ತೆ, ನಮ್ಗೆ ಹೆಂಗೆ ಪೋರ್ಸ್ ಎಲ್ಲ ಇದೆ ಅದನ್ನು ಕೂಡ ಅವ್ರಿಗೂ ಕೂಡ ಇರುತ್ತೆ. ಆ್ಯಂಡ್ ಆ ಕಡೆ ಎಲ್ಲ ತುಂಬ ಸ್ವಲ್ಪ ಪ್ಲಾಸ್ಟಿಕ್ ಸರ್ಜರಿನೂ ಜನ ಜಾಸ್ತಿ ಮಾಡಿಸ್ತಾರೆ. ಹ್ಯಾಬಿಟ್ಸಿಂದ, ಫುಡ್ ಹ್ಯಾಬಿಟ್ಸಿಂದನೂ ನಮ್ಮ ಸ್ಕಿನ್ ಡಿಪೆಂಡ್ ಆಗುತ್ತೆ. ಸೊ ನಾವು ಜಂಕ್ ಫುಡ್ ಅದನ್ನೆಲ್ಲ ಮಾಡ್ಕೊಂಡು ಜಂಕ್ ಫುಡ್ ತಿಂದರೆ ಏನೂ ವರ್ಕೌಟ್ ಆಗೋಲ್ಲ. ನಮ್ಮ ಫುಡ್ಡಲ್ಲೂ ಕೂಡ ನಾವು ನೀಟಾಗಿ ಹೆಲ್ದಿಯಾಗಿ ತಿಂದರೆ ನಮ್ಮ ಸ್ಕಿನ್ ಕೂಡ ಹೆಲ್ದಿಯಾಗಿರುತ್ತೆ. ಆ್ಯಂಡ್ ಎಲ್ಲರೂ ಹೇಳೋದೊಂದೇ, ಗ್ಲೋ ಸ್ಕಿನ್ ಬೇಕಾ, ನೀರು ಜಾಸ್ತಿ ಕುಡಿದೆ ಅಂತಂದರೆ ನಾನು ಇದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಬಟ್ ನಾವು ನೀರು ಕುಡಿಯೋದೇ ಕಡಿಮೆ. ನೋಡಿ ಇಲ್ಲಿದೆ ನೀರು, ಬಟ್ ನಾನು ನೀರು ಕುಡಿಯೋದೇ ಕಡಿಮೆ. ಆ್ಯಂಡ್ ಇವಾಗ ಫಸ್ಟ್ ರೆಮಿಡಿನ, ಹೋಮ್ ಮೇಡ್ ರೆಮಿಡಿನ ತೋರಿಸ್ತೀನಿ. ಲಾಸ್ಟಲ್ಲಿ ಯಾವ ಪ್ರಾಡಕ್ಟ್ಸ್ ಮಾರ್ಕೆಟಲ್ಲಿ ಸಿಗೋವಂಥ ಪ್ರಾಡಕ್ಟ್ಸ್ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಸೊ ಎಂಡ್ ತನಕ ಈ ವಿಡಿಯೋ ನೋಡಿ. ಫಸ್ಟ್ ನಿಮಗೆ ಹೋಮ್ ಮೇಡ್ ರೆಮಿಡಿ ಹೇಳ್ತೀನಿ ಏನು ಅಂತ ಅಂದರೆ, ಆಬ್ವಿಯಸ್ಲಿ ಫಸ್ಟ್ ಬೇಕಾಗಿರೋದು ಕೊರಿಯನ್ ಸ್ಕಿನ್ಗೆ ಮೇಯ್ನ್ ಬೇಕಾಗಿರೋದೇ ರೈಸ್. ಹೋಮ್ ಮೇಡ್ ರೆಮಿಡಿ ಆಗಿರಲಿ, ಪ್ರಾಡಕ್ಟ್ಸ್ ಯೂಸ್ ಮಾಡೋದು ಆಗಲಿ, ಎಲ್ಲರೂ ರೈಸ್ನ ಯೂಸ್ ಮಾಡೋದು. ಸೊ ನಾನೇನು ಮಾಡಿದ್ದೆ ಅಂತ ಅಂದರೆ, ಇಷ್ಟು ರೈಸ್ ತೊಗೊಂಡು ಇದಕ್ಕೆ ನಾನು ರೋಸ್ ವಾಟರ್ ಇಲ್ಲಾಂದರೆ ನಾರ್ಮಲ್ ಕುಡಿಯೋ ನೀರನ್ನೇ ಫುಲ್ ಹಿಂಗೆ ಹಾಕಿ ನಾನು ಒಂದು 2 hours 3 hours ಇಲ್ಲ ಓವರ್ ನೈಟೇ ಸೋಕ್ ಮಾಡಿದೆ. ಫಸ್ಟ್ ಏನೇ ಇದ್ರೂ ನಾವು ರೈಸ್ ಆಬ್ವಿಯಸ್ಲಿ ಇದೆಲ್ಲ ಒಂಥರ ಪಾಲಿಶ್ ಆಗಿ ಬಂದಿರುತ್ತೆ, ಎಷ್ಟೊಂದು ಇದಿರುತ್ತೆ. ಸೊ ನಾವು ರೈಸ್ನ ಫಸ್ಟು ತೊಳ್ಕೊಬೇಕು. 1 ಅಲ್ಲ 2 ಅಲ್ಲ 3 ಟೈಮ್ಸೇ ಫುಲ್ ವಾಶ್ ಮಾಡಾದಮೇಲೆ ಮತ್ತೆ ನೀರಿಗೆ ಹಾಕಿ ಸ್ಟ್ರೈನ್ ಮಾಡಿ ಓವರ್ ನೈಟ್ ಇಡಿ. ನೀವು 2-3 hours ಅಂತ ಬೇಡ, ಓವರ್ ನೈಟೇ ಇಡಿ. ಸೊ ಅದರಿಂದ ಬರೋ ವಾಟರ್ನ ನೀವು ಒಂದು ಸ್ಪ್ರೇ ಬಾಟಲ್ ಥರ ಬರುತ್ತೆ, ಮಾರ್ಕೆಟಲ್ಲಿ ಸಿಗುತ್ತೆ. ಇದನ್ನು ಬೇರೆ ಥರ ಯಾವುದಾರ ಬಾಟಲಲ್ಲಿ ಅದನ್ನು ಸ್ಟ್ರೈನ್ ಮಾಡಿ ಹಾಕೊಂಡ್ರೆ ಅದು ಟೋನರ್ ಥರ ಆಗುತ್ತೆ. ಸೊ ಅದನ್ನು ನೀವು ಟೋನರಾಗಿ ಯೂಸ್ ಮಾಡ್ಬೋದು. ನಾನು ಇದನ್ನು ಪರ್ಸ್ನಲಾಗಿ ಯೂಸ್ ಮಾಡಿದೆ. ನನಗೆ ತುಂಬ ಸ್ಟಾರ್ಟಿಂಗಲ್ಲಿ ಸಖತ್ತಾಗಿ ವರ್ಕೌಟ್ ಆಯಿತು. ಬಟ್ ಆಮೇಲೆ ನನಗೆ ಸಣ್ಣದಾಗಿ ಪಿಂಪಲ್ಸ್ ಆಯಿತು. ಮೇ ಬಿ ಅದು ರೈಸಿನ ಪಾಲಿಶ್ ಆಗಿರುತ್ತೆ, ಅಥವಾ ಇವಾಗಿನ ರೈಸ್ ಕೂಡ ಒರಿಜಿನಲಾಗಿ ಬರಲ್ಲ. ಸೊ ಅದು ಇದನ್ನು ಗೊತ್ತಿಲ್ಲ. ಬಟ್ ನನಗೆ ಯೂಶ್ವಲಿ ಕೆಲವೊಬ್ಬರಿಗೆ ರೈಸಿಂದು ಸೆಟ್ ಆಗಲ್ಲ ಸ್ಕಿನ್ಗೆ. ನನಗೆ ಫೇರ್ ಆದೆ, ಗ್ಲೋ ಸ್ಕಿನ್ ಬಂತು, ಬಟ್ ಸಣ್ಣ ಪಿಂಪಲ್ಸ್ ಬಂತು. ಸೊ ನಾನು ಸ್ಟಾಪ್ ಮಾಡಿದೆ. ಆಲ್ಮೋಸ್ಟ್ 1 month ಯೂಸ್ ಮಾಡಿದೆ. ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಬಂತು, ಆಮೇಲೆ ಸಣ್ಣ ಪಿಂಪಲ್ಸ್ ಆಯಿತು. ನಾನು ಪರ್ಸನಲಿ ಆ್ಯಕ್ನೆ ಸ್ಕಿನ್ ಆ್ಯಂಡ್ ಆಯಿಲಿ ಸ್ಕಿನ್ ಇರೋದ್ರಿಂದ ನನಗೆ ಅದು ಸೂಟ್ ಆಗಲಿಲ್ಲ. ನಾನು ಈಗ ಲಾಸ್ಟ್ ಒಂದು ಪ್ರೀವಿಯಸ್ ಓಲ್ಡ್ ಚಾನಲಲ್ಲಿ ಹೇಳಿದ್ದೆ, ನಮ್ಮ ಸ್ಕಿನ್ ನಾವೇನೋ ಒಂದು ಹೊಸ ಪ್ರಾಡಕ್ಟ್ ಯೂಸ್ ಮಾಡಬೇಕಾದ್ರೆ ಫೇಸಲ್ಲಿ ಚೇಂಜಸ್ ಆಗುತ್ತೆ, 2 ದಿವಸಕ್ಕೇನೆ ಪಿಂಪಲ್ಸ್ ಬರುತ್ತೆ ಅಥವಾ ಏನಾರ ಬರುತ್ತೆ ಅಂತ. ಸೊ ಅದು ಮಾಡಿದ ತಕ್ಷಣ ಏನಾಗುತ್ತೆ, ನಮ್ಗೆ ಇದು ಸೆಟ್ ಆಗೋಲ್ಲ ಅಂತ ಬಿಟ್ಬಿಡ್ತೀವಿ. ಸೊ ಆ ಥರ ಅಲ್ಲ. ನಾನು ಈ ರೈಸ್ ವಾಟರ್ನ ಸ್ಟಾರ್ಟಿಂಗಲ್ಲಿ ನಂಗೆ ಬಂತು, ಅದಾದಮೇಲೆ ನನ್ನ ಸ್ಕಿನ್ ಚೆನ್ನಾಗಾಯಿತು, ಗ್ಲೋ ಬಂತು, ಫೇರ್ ಆದೆ. ಸೊ ಚೆನ್ನಾಗಾಯಿತು ಅಂತಲೇ ಯೂಸ್ ಮಾಡಿದೆ. ಬಟ್ ನಂಗೆ 1 month ಆದಮೇಲೆ, 1.5 month ಆದಮೇಲೆ ಸಣ್ಣ ಪಿಂಪಲ್ಸ್ ಆಯಿತು. ಸೊ ಅದು ನಂಗೆ ಸೆಟ್ ಆಗಿಲ್ಲ ಅಂತ ಗೊತ್ತಾಯಿತು. ಇದು ಫಸ್ಟ್ ಟೈಮ್ ಅಲ್ಲ, ಅದಕ್ಕಿಂತ ಮುಂಚೆನೂ ಒಂದು ಫೇಸ್ ವಾಶ್ ಯೂಸ್ ಮಾಡಿದ್ದೆ. ಸೊ ಅದರಿಂದನೂ ಆಗಿತ್ತು ನನಗೆ. ಬಟ್ ಏನು ಆಯಿತು ಅಂದರೆ, ಪಿಂಪಲ್ಸ್ ಡಾರ್ಕ್ ಸ್ಪಾಟ್ಸ್ ಥರ ಇದ್ದಿದ್ದು ಪಿಂಪಲ್ ಮಾರ್ಕ್ಸ್ ಕಡಿಮೆ ಮಾಡ್ತು. ಸೊ ಅದನ್ನು ಪ್ಲಸ್ ಪಾಯಿಂಟ್. ಇವಾಗ ಇದೆಯಲ್ಲ ನಂದು ಸ್ಕಿನ್ನಲ್ಲಿ ಪಿಂಪಲ್ಸು ಈ ಥರ ಇರಲಿಲ್ಲ. ಸೊ ನೀವು ರೈಸ್ ವಾಟರ್ನ ಅಕ್ಕಿಗೆ ಓವರ್ ನೈಟ್ ನೀರನ್ನ ಸೋಪ್ ಮಾಡಿ, ನೀರಿಲ್ಲರೂ ರೋಸ್ ವಾಟರ್ ಕೂಡ ನೀಡುತ್ತೆ. ಸೊ ಸೋಪ್ ಮಾಡೋದ್ರಿಂದ ನಿಮಗೆ ಟೋನರ್ ಥರ, ನಿಮಗೆ ಹೋಮ್ ಮೇಡ್ ಟೋನರ್ ರೆಡಿ ಆಗುತ್ತೆ. ನೀವು ಇದನ್ನು ಸ್ಪ್ರೇ ಬಾಟಲ್ ಥರ ಹಾಕ್ಕೊಂಡು, ಯಾವ ಥರ ಬಾಟಲ್ಗೆ ಹಾಕೊಂಡು ಯೂಸ್ ಮಾಡ್ಬೋದು. ಟ್ರೈ ಮಾಡಿ, ನಿಮಗದು
ಸೆಟ್ ಆದೆ ಮತ್ತು ಯೂಸ್ ಮಾಡಿ, ಇಲ್ಲ ಅಂದರೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಆಲ್ಮೋಸ್ಟ್ ಹೇಳ್ತಿದ್ದೀನಿ 1 ಮಂತ್ ಆದರೆ ಯೂಸ್ ಮಾಡಿ ಟ್ರೈ ಮಾಡಿ ನೋಡಿ. ಸೊ ಕಮಿಂಗ್ ಟು ನೆಕ್ಸ್ಟ್ ಹೋಮ್ ಮೇಡ್ ರೆಮಿಡಿ ಫಾರ್ ಕೊರಿಯನ್ ಸ್ಕಿನ್ ಅಂತ ಒಂದು ಕ್ರೀಮ್ ಥರ ಕ್ರೀಮ್ ಥರ ಮಾಡ್ಕೊಳ್ಳೋದು. ಸೊ ಅದು ಹೇಗೆ ಅಂತ ಅಂದರೆ, ಈಗ ರೈಸ್ ವಾಟರ್ ನೀವು ಈಗ ನಾರ್ಮಲಾಗಿ ಸೋಪ್ ಮಾಡ್ತೀರ ಟೋನರ್ಗೆ ಅಲ್ವಾ. ಸೊ ರೈಸ್ ಇರುತ್ತಲ್ಲ ಅದು ಸ್ವಲ್ಪ ನೀರಲ್ಲಿ ಸೋಕಾಗಿ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಸೊ ಆ ಅಕ್ಕಿನ ನೀವು ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡಾಗ ಒಂದು ಪೇಸ್ಟ್ ಥರ ಸಿಗುತ್ತೆ. ಸೊ ಬರೀ ರೈಸ್ ವಾಟರಿಂದ ನಮಗೆ ಗ್ಲೋಯಿಂಗ್ ಸ್ಕಿನ್ ಸಿಗಲ್ಲ. ಇನ್ನೊಂದೇನು ಅಂತ ಅಂದರೆ ಆಲೋವೆರಾ ಜೆಲ್ ಆ್ಯಂಡ್ ರೋಸ್ ವಾಟರ್ ಇಲ್ಲ ಖಾಲಿ ಆಗಿದೆ. ಬಟ್ ರೋಸ್ ವಾಟರ್ನು ಕೂಡ ನಮಗೆ ನಮಗೆ ಹೈಡ್ರೇಟಿಂಗ್ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆ. ಆಲೋವೆರಾ ಜೆಲ್ ಆ್ಯಂಡ್ ರೋಸ್ ವಾಟರ್ ಎರಡೂ. ಸೊ ನೀವು ಅಕ್ಕಿನ ನಾವು ಗ್ರೈಂಡ್ ಮಾಡ್ಕೊಂಡಾಗ ಒಂದು ಪೇಸ್ಟ್ ಥರ ಸಿಗುತ್ತೆ. ಸೊ ಅದು ಪೇಸ್ಟ್ ಥರ ಸಿಕ್ಕಿದಾಗ ವಾಟರ್ ಇರುತ್ತಲ್ಲ, ರೈಸ್ ವಾಟರ್, ಅದು 1 or 2 ಸ್ಪೂನ್ನ ಅದಕ್ಕೆ ಹಾಕಬೇಕು. ಹಾಕ್ಬಿಟ್ಟು ಏನು ಮಾಡಿ ಅಂತ ಅಂದರೆ ಮಿಕ್ಸ್ ಆದಮೇಲೆ ಮತ್ತೆ 1 ಸ್ಪೂನ್ ಆಲೋವೆರಾ ಜೆಲ್ ಹಾಕಿ ಆ್ಯಂಡ್ ರೋಸ್ ವಾಟರ್ ಕೂಡ 1 ಸ್ಪೂನ್ ಹಾಕಿ ಇಷ್ಟನ್ನು ಹಾಕ್ಬಿಟ್ಟು ಒಂದು ಮಿಕ್ಸ್ ಮಾಡಿದ್ರೆ ಒಂದು ಪೇಸ್ಟ್, ಕ್ರೀಮಿ ಫಿನಿಶಿಂಗ್ ಪೇಸ್ಟ್ ಥರ ಸಿಗುತ್ತೆ. ಸೊ ಅದನ್ನು ನೀವು ಒಂದು ಬಾಕ್ಸಿಗೆ ಹಾಕೊಂಡು ಇಟ್ಕೊಂಡು ಬೇಕಾದರೆ ನೈಟ್ ಅದನ್ನು ನೀವು ಯೂಸ್ ಮಾಡಿ ಬೆಳಗ್ಗೆಗೆ ಫೇಸ್ ವಾಶ್ ಮಾಡ್ಬೋದು. ಸೊ ಇದೊಂದು ರೆಮಿಡಿ ಆಗಿದೆ. ಇದು ನಾನು ಟ್ರೈ ಮಾಡಿಲ್ಲ, ಬಟ್ ಬೇರೆಯವರೆಲ್ಲ ಟ್ರೈ ಮಾಡಿದ್ದು ನೋಡಿದೆ. ಯು ಕ್ಯಾನ್ ಯೂಸ್ ದ್ಯಾಟ್. ಇದನ್ನು ಕೂಡ 1 ಮಂತ್, ಆದಷ್ಟು 1 ಮಂತ್ ಏನೇ ಪ್ರಾಡಕ್ಟ್ಸ್ ನೀವು ಚೇಂಜ್, ಈಗ ಹೋಮ್ ಮೇಡ್ ರೆಮಿಡಿ ಆಗಲಿ ಅಥವಾ ಬೇರೆ 1 ಮಂತ್ ಯೂಸ್ ಮಾಡಿ. 1 ವೀಕಿಗೆ ರಿಸಲ್ಟ್ ಕೊಡ್ತಾಗಲ್ಲ, 1 ಮಂತ್ ಯೂಸ್ ಮಾಡಿ. 1 ಮಂತಲ್ಲಿ ನಿಮ್ಗೆ ಡಿಫ್ರೆಂಟ್ ಕಾಣ್ತು. ನಿಮ್ಗೆ 1 ಮಂತ್ ಆದಮೇಲೆ ನಿಮಗೆ ನಿಮ್ಮ ಫೇಸಲ್ಲಿ ಏನೂ ಪ್ರಾಬ್ಲಮ್ ಆಗಿಲ್ಲ ಅಂತಂದರೆ ಯು ಕ್ಯಾನ್ ಯೂಸ್ ದಟ್. ಇಲ್ಲ ಅಂದರೆ ಯು ಕ್ಯಾನ್ ಚೇಂಜ್ ದಿ ಹೋಮ್ ಮೇಡ್ ರೆಮಿಡಿ ಆಫ್ ಪ್ರಾಡಕ್ಟ್. ಇದಕ್ಕೆ ಬರೋಣ. ನಾನು ನಿಮ್ಗೆ ಲಾಸ್ಟಲ್ಲಿ ಹೇಳ್ತೀನಿ ಯಾವುದು ಪ್ರಾಡಕ್ಟ್ಸ್ ಆನ್ಲೈನಲ್ಲಿ ಸಿಗೋ ಅಂಥದ್ದು ಅಂತ. ಸೊ ನಾನು ನಿಮಗೆ ನನ್ನ ಹತ್ರ ಪ್ರಾಡಕ್ಟ್ಸ್ ಇಲ್ಲ, ಬಟ್ ನಾನು ನಿಮ್ಮ ಸೈಡಲ್ಲಿ ಹಾಕ್ತೀನಿ. ನಾನು ಪ್ರೈಸ್ ಕೂಡ ಹಾಕ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಲಿಂಕ್ ಹಾಕ್ತೀನಿ. ಯು ಕ್ಯಾನ್ ಬೈ ಇಟ್ ಓವರ್ ದ ನೈಕಾ ಅಂತಿದೆ, 2 ಕಡೆಯೂ ಸಿಗುತ್ತೆ. ಸೊ ಫಸ್ಟ್ ಏನು ಅಂತ ಅಂದರೆ, ಕೊರಿಯನ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಯಾವುದು 3 ಮೇನ್ ಬ್ರ್ಯಾಂಡ್ಸ್ ನಾನು ರೆಕಮೆಂಡ್ ಮಾಡೋದು ಅಂತಂದರೆ ದಿ ಫೇಸ್ ಶಾಪ್ ಆ್ಯಂಡ್ ಇನಿಸ್ಫ್ರೀ ಆ್ಯಂಡ್ ಇವಾಗ ಹೊಸದೊಂದು ಬಿಟ್ಟಿದ್ದಾರೆ ಕ್ವೆಂಚ್ ಅಂತ, ಅದನ್ನು ಕೂಡ ಚೆನ್ನಾಗಿದೆ. ಸೊ ಆ 3 ನಾನು ಕ್ವೆಂಚಿಂದು ಎಲ್ಲದನ್ನು ಯೂಸ್ ಮಾಡಿದೆ. ಒಂದೇ ಒಂದು ನಾನು ಪಿಂಪಲ್ ಪ್ಯಾಚ್ ಥರದ್ದೇನೋ ಯೂಸ್ ಮಾಡಿದೆ. ಸೊ ಅದು ಚೆನ್ನಾಗಿದೆ. ಆ್ಯಂಡ್ ಫೇಸ್ ಶಾಪ್ ಆ್ಯಂಡ್ ಇನಿಸ್ಫ್ರೀ ಎರಡನ್ನೂ ಕೂಡ ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ. ಅಂದರೆ ಮಾಡಿದ್ದೆ, ಇವಾಗ ಮಾಡಲ್ಲ, ಯಾಕಂದರೆ ಇವಾಗ ನನ್ನ ಸ್ಕಿನ್ ಚೆನ್ನಾಗಾಗಿದೆ ಅಂತ. ಆಲ್ಮೋಸ್ಟ್ 4-5 ಇಯರ್ಸ್ ಬ್ಯಾಕ್ ನಾನು ಸ್ಟಾರ್ಟಿಂಗಲ್ಲೆಲ್ಲ ನನ್ನ ಪಿಂಪಲ್ ಮಾರ್ಕ್ಸ್ ಹೋಗೋಕೆ ಅದನ್ನೇ ಯೂಸ್ ಮಾಡಿದ್ದು. ಸೊ ಫಸ್ಟ್ ಪ್ರಾಡಕ್ಟ್ ನಾನು ಫೇಸ್ ವಾಶ್ ತೋರಿಸ್ತೀನಿ ಯಾವುದು ಯೂಸ್ ಮಾಡಿದ್ದೆ ನನಗೆ ಪಿಂಪಲ್ ಮಾರ್ಕ್ಸ್ ಹೋಗೋಕ್ಕೆ ಅಂತ ಅಂದರೆ, ಈ ಒಂದು ರೈಸ್ ವಾಟರ್ ಫೇಸ್ ವಾಶ್ ಯೂಸ್ ಮಾಡಿದ್ದೆ. ಇನಿಸ್ಫ್ರೀಯಿಂದ, ಫೇಸ್ ಶಾಪಿಂದ ಬರುತ್ತೆ, ಇನಿಸ್ಫ್ರೀ ಅಲ್ಲ, ಫೇಸ್ ಶಾಪಿಂದ ಬರುತ್ತೆ. ಸೊ ಇದ್ರದ್ದು ಪ್ರೈಸ್ ಬಂದು ಒರಿಜಿನಲ್ ಪ್ರೈಸ್ 590 ಬರುತ್ತೆ. ಬಟ್ ಹೆಚ್ಚು ಕಮ್ಮಿ ನೈಕಾ ಇಲ್ಲ ಟೀರಾದಲ್ಲಿ ಯಾವಾಗಲೂ ಡಿಸ್ಕೌಂಟ್ ಇರುತ್ತೆ. ಆ್ಯಂಡ್ ಇದನ್ನು ನನಗೆ ಯಾವಾಗಲೇ ಹೇಳಿದೆ, ನಿಮ್ಗೊಂದು ಹೇಳ್ತೀನಿ ಅಂತ. ಇದು ಯೂಸ್ ಮಾಡಿದಾಗ ನನ್ನ ಸ್ಕಿನ್ ಸಖತ್ತಾಗಿತ್ತು, ತುಂಬ ಬ್ರೈಟ್. ಈ ಫೇಸ್ ವಾಶ್ದು ಏನು ಮೇಯ್ನು ಅಂತ ಬ್ರೈಟ್ನಿಂಗ್ ಮಾಡುತ್ತೆ ಸ್ಕಿನ್ನು. ಆ್ಯಂಡ್ ಡಾರ್ಕ್ ಸ್ಪಾಟ್ಸ್ ಅಥವಾ ಏನೇ ಇರಲಿ ಅದನ್ನೆಲ್ಲ ಹೋಗಿಸುತ್ತೆ. ಸೊ ನನಗೆ ಅವಾಗ ಸ್ಕಿನ್ ಸಖತ್ತಾಗಿತ್ತು. ಏನಕ್ಕೆ ಅಂದರೆ ಬ್ರೈಟ್ ಮಾಡಿತ್ತು ನನ್ನ ಸ್ಕಿನ್. ಬಟ್ ಏನು ಅಂತ ಅಂದರೆ ನನಗೆ ಸಣ್ಣದು ಚಿಕ್ಕ ಪಿಂಪಲ್ ಅಲ್ಲ, ಅದೊಂಥರ ಚಿಕ್ಕದು ರೆಡ್ನೆಸ್ ಥರ ಬರುತ್ತಲ್ಲ, ಆ ಥರ ಆಗಿತ್ತು. ನಾನು ನಿಮ್ಗೆ ಹೇಳಿದೆ ರೈಸ್ ವಾಟರ್ ಕೂಡ ಯೂಸ್ ಮಾಡಿದಾಗಲೂ ನಂಗೆ ಅದೇ ಥರ ಆಗಿತ್ತು. ಆ್ಯಂಡ್ ಈ ಫೇಸ್ ವಾಶ್ ಯೂಸ್ ಮಾಡಿದಾಗಲೂ ಅದೇ ಆಗಿತ್ತು. ಬಟ್ ನನ್ನ ಮೇನ್ ಥಿಂಗ್ ಏನು ಅಂತಂದರೆ ಪಿಂಪಲ್ ಮಾರ್ಕ್ಸ್ ಅದರಿಂದನೇ ಹೋಗಿದ್ದು. ಅದರಿಂದನೇ ಅಂತಲ್ಲ, ಬೇರೆದು ಕೂಡ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದೆ. ನಾನು ಬೇಕಾದರೆ ಆ್ಯಕ್ನಿದು ನನ್ನ ಸ್ಕಿನ್ ಕೇರ್ ಜರ್ನಿನ ನಾನು ಇನ್ನೊಂದು ಸರ್ತಿ ಪೋಸ್ಟ್ ಮಾಡ್ತೀನಿ. ಲಾಸ್ಟ್ ಚಾನಲಲ್ಲೂ ನಾನು ಪೋಸ್ಟ್ ಮಾಡಿದೆ, ಇಲ್ಲೂ ಬೇಕಾದ್ರೆ ನಾನು ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಬ್ರೈಟ್ನಿಂಗ್ ಆಗುತ್ತೆ ಆ್ಯಂಡ್ ಡಾರ್ಕ್ ಸ್ಪಾಟ್ಸ್ನೆಲ್ಲ ಕಡಿಮೆ ಮಾಡುತ್ತೆ ಇದೊಂದು ಫೇಸ್ ವಾಶು. ಸೊ ಕಮಿಂಗ್ ಟು ದಿ ನೆಕ್ಸ್ಟ್ ಪ್ರಾಡಕ್ಟ್ಸ್ ಏನು ಅಂತ ಅಂದರೆ, ಇದು ಕೂಡ ಫೇಸ್ ಶಾಪ್. ಇನಿಸ್ಫ್ರೀ ನಾನು ಜಾಸ್ತಿ ಯೂಸ್ ಮಾಡಿಲ್ಲ. ಇನಿಸ್ಫ್ರೀದು ನಾನು ಟೋನರ್ ಏನೋ ಯೂಸ್ ಮಾಡಿದ್ದೆ ಅಷ್ಟೇ. ಅದು ಒಂದು ಸ್ಕಿನ್ ಕೇರ್ ಕಿಟ್ಟೇ ಇದೆ ರೈಸ್ ಇದ್ದು. ಸೊ ಇದರಲ್ಲಿ 3 ಐಟಮ್ಸ್, ಒಂದು ಟೋನರು, ಒಂದು ಇಮಲ್ಷನ್ ಆ್ಯಂಡ್ ಒಂದು ಮಾಯ್ಶ್ಚರೈಸರ್ ಬರುತ್ತೆ. ಸೊ ಇಷ್ಟು ಪ್ರಾಡಕ್ಟ್ಸ್ಗೆ ನಿಮಗೆ ಪ್ರೈಸ್ ಬಂದು ಟೀರಾದಲ್ಲಿ ಆ್ಯಕ್ಚುಲಿ ಎಷ್ಟಿದೆ ಗೊತ್ತಾ,
ಒರಿಜಿನಲ್ ಪ್ರೈಸ್ ಬಂದು 849 ಈ 3 ಪ್ರಾಡಕ್ಟ್ಗೆ 849 ಅಂತ ಅಂದರೆ ಯು ಕ್ಯಾನ್ ಬೈ ಇಟ್. ಇದೆಲ್ಲ ಒಂದು ಟ್ರಯಲ್ ಪ್ಯಾಕ್ ಥರನೇ ಬರುತ್ತೆ, ಎಲ್ಲ ಇಷ್ಟಿಷ್ಟು ಇರುತ್ತೆ. ನಾನು ಇಲ್ಲಿ ಫೋಟೋ ಹಾಕ್ತೀನಿ ಆ್ಯಂಡ್ ಲಿಂಕು ಕೂಡ ಹಾಕ್ತೀನಿ. ಸೊ ಫಸ್ಟ್ ನೀವು ಅದನ್ನು ಯೂಸ್ ಮಾಡ್ಬೋದು. ಫಸ್ಟ್ ನೀವು ಏನು ಯೂಸ್ ಮಾಡಬೇಕು ಅಂದರೆ ಅದನ್ನು ಟ್ರೈ ಮಾಡಬೇಕು. ಫಸ್ಟ್ ಯಾವತ್ತಿದ್ದು ಟೋನರ್ ಹಚ್ಚಬೇಕು. ಸೊ ಟೋನರ್ನ ಫಸ್ಟ್ ಹಚ್ಕೊಂಡು ಕಾಟನ್ ಪ್ಯಾಡಿಲ್ಲ ಇದಕ್ಕೆ ಹಾಕ್ಕೊಂಡು ಹಿಂಗೆ ಡ್ಯಾಬ್ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇಮಲ್ಷನ್ ಅಂತ ಒಂದು ಕ್ರೀಮ್ ಥರ ಇರುತ್ತೆ, ಕ್ರೀಮ್ ಬೇಸ್ಡ್ ಅಥವಾ ಲಿಕ್ವಿಡ್ ಬೇಸನ್ನು ಇರುತ್ತೆ. ಸೊ ಅದನ್ನು ಕೂಡ ನೀವು ಅದಾಗಿ ನೀವು ಒಂದು ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕಾದ್ರೆ ತಕ್ಷಣ ಯೂಸ್ ಮಾಡಿ ಟೋನರ್ ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಆದಮೇಲೆ ಇನ್ನೊಂದು ಪ್ರಾಡಕ್ಟ್ಸ್ ಯೂಸ್ ಮಾಡಿ ಇಮಲ್ಷನ್ನ ತೊಗೊಂಡು ಅದನ್ನು ಕೂಡ ಹಿಂಗೆ ಸ್ಕಿನ್ನಿಗೆ ಎಲ್ಲೆಲ್ಲಿದೆ ಹಿಂಗೆ ಡ್ಯಾಬ್ ಮಾಡಿ. ಆ್ಯಂಡ್ ನೆಕ್ ಪಾರ್ಟಿಗೆ ಯಾವತ್ತೂ ಮರಿಬಾರ್ದು. ಅದಾಗ ಒಂದು 2 ಇಲ್ಲ 5 ಮಿನಿಟ್ಸ್ ಆದಮೇಲೆ ಮಾಯ್ಶ್ಚರೈಸರ್ ಹಚ್ಕೊಂಡು ನೀಟಾಗಿ ನಿಮ್ಮ ಫೇಸ್ ಕೂಡ ಹಚ್ಕೊಳ್ಳಿ. ಸೊ ಮಾಯ್ಶ್ಚರೈಸಿಂಗ್ ಸ್ಕಿನ್ ಕೇರ್ ಕಿಟ್ ಅಂತಲೇ ಇದೆ, ಟೀರಾದಲ್ಲೂ ಇದೆ, ನೈಕಾದಲ್ಲೂ ಇದೆ. ನಾನು ಎರಡು ಡಿಸ್ಕ್ರಿಪ್ಷನ್ ಹಾಕ್ತೆ, ನೀವು ಇದನ್ನು ಬೈ ಮಾಡ್ಬೋದು. ಇದು 849 ಅಂದರೆ ವರ್ತ್ ಇದೆ ಪ್ರೈಸು. ಮುಂಚೆಯಿಂದ ಸ್ವಲ್ಪ ಕಾಸ್ಟ್ಲಿ ಇರ್ತಿತ್ತು, ಈ ಸತಿನ ಸ್ವಲ್ಪ ಕಡಿಮೆ ನೋಡ್ತಾ ಇರೋದು. ಸೊ ಈ 2 ಪ್ರಾಡಕ್ಟ್ಸ್ ನಾನು ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಬೇರೆದು ಎಲ್ಲ ಪ್ರಾಡಕ್ಟ್ಸು ಟೀರಾದಲ್ಲಿ ಕೊರಿಯನ್, ಈಗ ಟೀರಾ ಬ್ಯೂಟಿಯಲ್ಲಿ ತುಂಬ ಕೊರಿಯನ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬಿಟ್ಟಿದ್ದಾರೆ. ಸ್ಕಿನ್ ಕೇರ್ ಅನ್ನೋದಕ್ಕಿಂತ ಕಾಸ್ಮೆಟಿಕ್ಸು ಬಿಟ್ಟಿದ್ದಾರೆ, ಇದನ್ನು ಬಿಟ್ಟಿದ್ದಾರೆ. ನಾನಿನ್ನೂ ಅದೆಲ್ಲ ಟ್ರೈ ಮಾಡಿಲ್ಲ. ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡಿದಾಗ ನಿಮಗೆ ಖಂಡಿತ ಹೇಳ್ತೀನಿ. ಸೊ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ. ಅಥವಾ ಒಂದು ನಿಮ್ಗೆಲ್ಲರಿಗೂ ಕೊರಿಯನ್ ಸ್ಕಿನ್ ಬೇಕು ಅಂತ ಇರುತ್ತೆ, ಯಾರ್ಯಾರಿಗೆ ಇಷ್ಟ ಈ ಥರ ಮಾಡ್ಕೊಳ್ಳೋಕ್ಕೆ ಅವ್ರಿಗೆಲ್ಲ ಸೆಂಡ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.